ನಮಸ್ಕಾರ ಫ್ರೆಂಡ್ಸ್, ಜನವರಿ 12, 2026 ಕರೆಂಟ್ ಅಫೇರ್ಸ್ನಲ್ಲಿರೋ ಟಾಪ್ 12 ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ ನೋಡಿ ನಿಮಗೆ PC, PSI, FDA, SDA, ಗ್ರೂಪ್ ಸಿ, KA, ಅದ ನಂತರ SSC, MTS, SSC, GD, ಡೆಲ್ಲಿ ಪೊಲೀಸ್, ಅದ ನಂತರ ರೈಲ್ವೆ ಗ್ರೂಪ್ ಡಿ ಎಲ್ಲ ಸೆಂಟ್ರಲ್ ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಡೈಲಿ ಟಾಪ್ 12 ಪ್ರಶ್ನೆಗಳನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಡೈಲಿ ಈ ವಿಡಿಯೋಗಳನ್ನು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಒಂದೊಂದಾಗಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಜನವರಿ 2026ರಲ್ಲಿ ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ ಅಂದರೆ AERB ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, AK ಬಾಲಸುಬ್ರಹ್ಮಣ್ಯಂ. ಭಾರತದ ಮೊದಲ ಜೈವಿಕ ಸಂತೋಷದ ಜಿಲ್ಲೆ ಆಗಲಿರುವ ಜಿಲ್ಲೆ ಯಾವುದು? ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಕಿ ಪನ್ಯೂರ್, ಅರುಣಾಚಲ ಪ್ರದೇಶ. ಇದು ಭಾರತ ಮೊದಲ ಜೈವಿಕ ಸಂತೋಷದ ಜಿಲ್ಲೆ ಆಗಲು ಈ ಒಂದು ಕಿ ಪನ್ಯೂರ್ ಜಿಲ್ಲೆ ರೆಡಿಯಾಗಿದೆ. ಅಂದರೆ ಕಿ ಪನ್ಯೂರ್ ಅರುಣಾಚಲ ಪ್ರದೇಶದಲ್ಲಿರುವ ಕಿ ಪನ್ಯೂರ್ ಪ್ರದೇಶ ಇದು ಭಾರತದ ಮೊದಲ ಜೈವಿಕ ಸಂತೋಷದ ಜಿಲ್ಲೆ ಆಗಲು ಸಿದ್ಧವಾಗಿದೆ. ಭಾರತ ಮತ್ತು ಫ್ರಾನ್ಸ್ ನೇತೃತ್ವದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂದರೆ ISA ಸೇರಿದಂತೆ 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದೆ ಸರಿಯುವುದಾಗಿ ಯಾವ ದೇಶ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ. ಜನವರಿ 2026ರಲ್ಲಿ ಭಾರತ ಮೊದಲ ಮೀಸಲಾದ ಡಿಫೆಕ್ಟ್ ಸ್ಟಾರ್ಟಪ್ ನೀತಿ 2025-26 ಯಾವ ರಾಜ್ಯ ಅನಾವರಣಗೊಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಆಧಾರ್ ಸೇವೆಗಳ ಮಾಹಿತಿಯನ್ನು ಸಾಮಾನ್ಯ ಜನರಿಗೆ ಸರಳ ರೀತಿಯಲ್ಲಿ ಪ್ರವೇಶಿಸಲು UIDAI ಯಾವ ಹೊಸ ಮಾಸ್ಕಟ್ಟನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಉದಯ್. ಅಂದರೆ UIDAI ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳ ಸಮಗ್ರ ವಿತರಣೆಗಾಗಿ ಪಂಖುರಿ ಪೋರ್ಟಲನ್ನು ಯಾವ ಕೇಂದ್ರ ಸಚಿವರು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಅನ್ನಪೂರ್ಣ ದೇವಿ. ವಿಶ್ವಸಂಸ್ಥೆಯ ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಮಾಧವ್ ಗಾಡ್ಗಿಲ್ ಅವರು ತಮ್ಮ 82ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾವ ಕ್ಷೇತ್ರದಲ್ಲಿ ಅವರು ತಮ್ಮ ಪ್ರವರ್ತಕ ಸಂರಕ್ಷಣಾ ಕಾರ್ಯಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಪಶ್ಚಿಮ ಘಟ್ಟಗಳು. ಅಖಿಲ ಭಾರತ ಹುಲಿ ಜನಗಣತಿ 2026ನ ಮೊದಲ ಹಂತವು ಯಾವ ರಾಜ್ಯದ ಥಂಥೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಪ್ರಾರಂಭವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ತಮಿಳುನಾಡು. ಭಾರತದ ಮುಖ್ಯ ನ್ಯಾಯಮೂರ್ತಿ CJI ಸೂರ್ಯಕಾಂತ್ ಅವರು ದೇಶದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯವನ್ನು ಎಲ್ಲಿ ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ವಯನಾಡ್, ಕೇರಳ. ಜನವರಿ 2026ರಲ್ಲಿ ಬಿಡುಗಡೆಯಾದ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದರೆ ICJS 2.0 ಶ್ರೇಯಾಂಕದಲ್ಲಿ ಯಾವ ರಾಜ್ಯ ಪೊಲೀಸರು ಅಗ್ರಸ್ಥಾನದಲ್ಲಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ. ಜನವರಿ 2026ರಲ್ಲಿ ರಾಷ್ಟ್ರೀಯ ಜವಳಿ ಸಚಿವರ ಸಮ್ಮೇಳನ 2026ರಲ್ಲಿ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಗುವಾಹಟಿ. ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಅಂದರೆ NSO ಬಿಡುಗಡೆ ಮಾಡಿದ ಮೊದಲ ಮುಂಗಡ ಅಂದಾಜುಗಳ ಪ್ರಕಾರ 2025-26 ಹಣಕಾಸು ವರ್ಷದಲ್ಲಿ ಭಾರತದ ನಿಜವಾದ GDP ಬೆಳವಣಿಗೆ ದರ ಎಷ್ಟಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, 7.4%. ಸೊ ಫ್ರೆಂಡ್ಸ್, ನಿಮಗೊಂದು ಟೆಸ್ಟ್ ಕೊಡ್ತೀನಿ, ಅಂದರೆ ನಿಮಗೊಂದು ಕ್ವಶನ್ ಕೇಳ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಭಾರತ ಮತ್ತು ಫ್ರಾನ್ಸ್ ನೇತೃತ್ವದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸೇರಿದಂತೆ 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದೆ ಸರಿಯುವುದಾಗಿ ಯಾವ ದೇಶ ಘೋಷಿಸಿದೆ? ಇದಕ್ಕೊಂದು ಪ್ರಶ್ನೆಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಡೈಲಿ ನಾನು ಟಾಪ್ 12 ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ, ಡೈಲಿ ಕರೆಂಟ್ ಅಫೇರ್ಸ್. ಸೊ ಯಾರೆಲ್ಲ ಓದ್ತಾ ಇದ್ದೀರಾ, ನೀವು ಡೈಲಿ ಜಸ್ಟ್ 5 ನಿಮಿಷದಿರುತ್ತೆ, ಶಾರ್ಟಾಗಿ ನೀವು ನೋಡ್ಕೋಬೋದು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಇದ್ದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.